ತರೀಕೆರೆಯಲ್ಲಿ ಚಿಕ್ಕಮಗಳೂರು ಜಿಲ್ಲಾ 20ನೇ ಕನ್ನಡ ಸಾಹಿತ್ಯ ಸಮ್ಮೇಳನ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಫೆಬ್ರವರಿ 7 ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಯಥಾವತ್ತಾಗಿ ಅನುಷ್ಠಾನವಾಗಬೇಕು. ಶ್ರೀಮಂತ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ಕೇಂದ್ರ ಸರ್ಕಾರ ತಾರತಮ್ಯ ಮಾಡದೆ ಜಾರಿಗೆ ತರಬೇಕು ಎಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ ಡಾಕ್ಟರ್ ಎಚ್. ಮರುಳುಸಿದ್ದಯ್ಯ ಪಾಟೀಲ್ ಹೇಳಿದರು. ಅವರು ಇಂದು ತರೀಕೆರೆ ಬಯಲು ರಂಗಮಂದಿರದಲ್ಲಿ ಏರ್ಪಡಿಸಿದ್ದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕಲಾ ಕ್ಷೇತ್ರದಲ್ಲಿ ಚಿಕ್ಕಮಗಳೂರು ಜಿಲ್ಲೆ ರಾಜ್ಯದಲ್ಲಿಯೇ ವಿಶೇಷ ಸ್ಥಾನ ಹೊಂದಿದೆ. ಅನೇಕ ಜಾನಪದ ಕಲೆಗಳ ಸಂಗಮ ಸ್ಥಾನವಾಗಿದೆ. ಜಾನಪದ ರತ್ನ ಕೆ.ಆರ್. ಲಿಂಗಪ್ಪನವರು ತರೀಕೆರೆಗೆ ಕೀರ್ತಿ ತಂದವರು. 1967ರಲ್ಲಿ ತರೀಕೆರೆಯಲ್ಲಿ ಜಾನಪದ ಸಾಹಿತ್ಯ ಸಮ್ಮೇಳನ ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್ ರವರು ನೆರವೇರಿಸಿ ಹೊನ್ನ ಬಿತ್ತೇವು ಹೊಲಕ್ಕೆಲ್ಲ ಎಂಬ ಬೃಹತ್ ಗ್ರಂಥ ಜನಪದ ಇತಿಹಾಸ ಭಂಡಾರವೆನಿಸಿದೆ. ಗೋರು ಚೆನ್ನಬಸಪ್ಪನವರು ಜಿಲ್ಲೆಯ ತರೀಕೆರೆ ತಾಲೂಕಿನವರು ಎಂಬ ಹೆಮ್ಮೆ ನಮ್ಮದು. ಪತ್ರಿಕೋದ್ಯಮದಲ್ಲಿ ಕುರವಂಜಿ ಪತ್ರಿಕೆ ತರೀಕೆರೆಯಲ್ಲಿ ಹುಟ್ಟಿದ್ದು 1932ರಲ್ಲಿ ಜಿಲ್ಲೆಯ ಮೊದಲ ಮಾಸಪತ್ರಿಕೆಯಾಗಿ ವಿಚಾರ ತರಂಗಿಣಿ ಹಾಗೂ 1949ರಲ್ಲಿ ಜಿಲ್ಲೆಯಲ್ಲಿ ಮೊದಲ ಗರ್ಜನೆ ಪತ್ರಿಕೆಯನ್ನು 1951ರಲ್ಲಿ ದಿನವಾಣಿ ಪತ್ರಿಕೆಯನ್ನು ಪ್ರಭುದೇವರವರು ಸ್ಥಾಪಿಸಿದರು. ಅಂಜಪುರದ ಗೀತಾ ಮಿತ್ರ, ತರೀಕೆರೆಯ ಅಂಚೆ ವಾರ್ತೆ, ಮೇಘದೂತ, ತರೀಕೆರೆ ವಾಣಿ, ಸ್ನೇಹ ವಾರ್ತೆ, ಸುದ್ದಿ ಅಕ್ಷಯ ಮುಂತಾದ ಪತ್ರಿಕೆಗಳು ತರೀಕೆರೆ ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸಿವೆ. ತರೀಕೆರೆಯ ಪಾಳೆಗಾರರು ಪ್ರಭಾವಶಾಲಿಗಳಾಗಿ ಆಡಳಿತ ನಡೆಸಿದ ನಿದರ್ಶನಗಳಿವೆ. 1830ರಲ್ಲಿ ತರೀಕೆರೆ ಪಾಳೆಗಾರರ ವಂಶಸ್ಥರಾದ ರಂಗಪ್ಪ ನಾಯಕ ಮತ್ತು ಆತನ ಮಗ ಸರ್ಜ ಹನುಮಪ್ಪ ನಾಯಕ ಬ್ರಿಟಿಷರ ವಿರುದ್ಧ ದಂಗೆ ಎದ್ದರು. ಆ ದಂಗೆಯ ನಂತರ ಪ್ರಾಂತ್ಯವು ಮೈಸೂರು ಅರಸರ ಆಡಳಿತಕ್ಕೆ ಸೇರ್ಪಡೆಯಾಯಿತು. ಹೊಯ್ಸಳರ ಕಾಲದ 2ನೇ ವೀರ ಬಲ್ಲಾಳನ ಸೇನಾನಿಯಾಗಿದ್ದ ಅಮೃತೇಶ್ವರ ನಾಯಕರು 1199ರಲ್ಲಿ ಅಮೃತೇಶ್ವರ ದೇವಾಲಯವನ್ನು ಕಟ್ಟಿಸಿದರು. ಜಿಲ್ಲೆಯಲ್ಲಿ ಅನೇಕ ಪ್ರಕೃತಿ ತಾಣಗಳು, ಶ್ರೇಷ್ಠ ಜೀವನದಿಗಳು, ಪಶ್ಚಿಮ ಘಟ್ಟದ ಶಿಖರಗಳು, ಅನೇಕ ಅಧ್ಯಯನ ಕೇಂದ್ರಗಳು, ಭಕ್ತಿ ಶ್ರದ್ಧೆ ಜಗತ್ಪ್ರಸಿದ್ಧಿ ಹೊಂದಿವೆ ಎಂದು ಹೇಳಿದರು. ತಾಲೂಕು ಕಂದಾಯ ಉಪವಿಭಾಗಾಧಿಕಾರಿ ಡಾಕ್ಟರ್ ಕಾಂತರಾಜ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಸೂರಿ ಶ್ರೀನಿವಾಸ್, ಡಾಕ್ಟರ್ ಸಿ.ಕೆ. ಸುಬ್ಬರಾಯ, ಡಾಕ್ಟರ್ ಭರತ್ ಅಂಚೆ, ಪುರಸಭಾ ಉಪಾಧ್ಯಕ್ಷರಾದ ಗಿರಿಜಾ ಪ್ರಕಾಶ್ ವರ್ಮಾರವರು ಮಾತನಾಡಿದರು. ಕಾರ್ಯಕ್ರಮ ಸುನೀತಾ ಕಿರಣ್ ಮತ್ತು ತಂಡದವರಿಂದ ಪ್ರಾರ್ಥನೆಯಿಂದ ಪ್ರಾರಂಭವಾಗಿ ಭಗವಾನ್ ರವರು ನಾಡಗೀತೆ ಹಾಡಿ ರೈತ ಗೀತೆಯನ್ನು ಭಕ್ತನಕಟ್ಟೆ ಲೋಕೇಶ್ ರವರು ನೆರವೇರಿಸಿ ಕಾರ್ಯಕ್ರಮದ ಸ್ವಾಗತವನ್ನು ಎಸ್. ವೆಂಕಟೇಶ್, ನಿರೂಪಣೆ ರೂಪಾ ನಾಯಕ್, ನಿರ್ವಹಣೆ ಶೃಂಗೇರಿ ಸುಬ್ಬಣ್ಣ ಮತ್ತು ವಂದನಾರ್ಪಣೆ ರವಿ ದಳವಾಯಿರವರು ನೆರವೇರಿಸಿದರು. ವರದಿ ಪ್ರದೀಪ್ ಹೆಚ್ಚಿ, NHS TV4 ತರೀಕೆರೆ.